ಅಯ್ಯೋ ಇಷ್ಟೊಂದು ಅನ್ನ ಮಿಕ್ಕಿದೆಯಲ್ಲ, ಏನು ಮಾಡೋದು? ಅನ್ನ ವೇಸ್ಟ್ ಮಾಡೋ ಹಾಗಿಲ್ಲ, ಇದರಲ್ಲಿ ಏನಾದರೂ ಮಾಡಬೇಕಲ್ಲ. ಒಂದು ಐಡಿಯಾ ಏನಂದರೆ, ಇದನ್ನು ಬಳಸ್ಕೊಂಡು ಒಂದು ಖೀರ್ ಮಾಡೋಣ. ಏನು ಖೀರಪ್ಪ, ಅನ್ನ ಬಳಸ್ಕೊಂಡೇನು ಅಕ್ಕಿ ಪಾಯಸ ಮಾಡ್ತೀವಲ್ಲ ಹಾಗೆ ಅನ್ನದ ಪಾಯಸ ಮಾಡೋಣ ಇವತ್ತು. ಮೊದಲಿಗೆ ಒಂದು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಕೂಡ ಇಟ್ಕೊತಾ ಇದ್ದೀನಿ. ಪಾತ್ರೆಗೆ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಕರಗೋಕ್ಕೆ ಒಂದು 5 ನಿಮಿಷ ಟೈಮ್ ಬೇಕಾಗುತ್ತೆ. 5 ನಿಮಿಷ ಆದ ನಂತರ ಬೆಲ್ಲ ಕರಗಿದೆ. ಈಗ ಅದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ. ಯಾಕೆ ಶೋಧಿಸ್ಕೋಬೇಕು, ಹಾಗೆ ಡೈರೆಕ್ಟಾಗಿ ಹಾಕ್ಬೋದಲ್ಲ ಅಂತಂದರೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿಗಳಿರುತ್ತೆ, ಅದೆಲ್ಲ ಶೋಧಿಸ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ಶೋಧಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಸೈಡಿಗೆ ಇಡಿ. ಅಷ್ಟರಲ್ಲಿ ಒಂದು ಪ್ಯಾನ್ಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಆ ತುಪ್ಪನ ಕರಗೋದಕ್ಕೆ ಬಿಡಿ. ಅದು ಕರಗಿದಾದ ನಂತರ ಅದಕ್ಕೆ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ತಿರುಗ್ತಿದೆ ಅನ್ಬೇಕಾದ್ರೆ ಅದ್ರ ಜೊತೆಗೆ ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಬಟ್ ಗೋಡಂಬಿ ಫ್ರೈ ಆಗೋದಕ್ಕೆ ಟೈಮ್ ಬೇಕು. ಹಾಗಾಗಿ ಸಪ್ರೇಟಾಗಿ ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಕಾಯಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಪಾಯಸದಲ್ಲಿ ಕಾಯಿ ಮಧ್ಯ ಸಿಕ್ಕರೆ ತುಂಬ ರುಚಿ ಇರುತ್ತೆ. ಹಾಗೆ ಅದಕ್ಕೋಸ್ಕರ ನಾನು ಕಾಯಿನ ಕೂಡ ಬಳಸ್ಕೊತೀನಿ. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸ್ಟವ್ ಮೇಲೆ ಅನ್ನನ ಕೂಡ ಇಟ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಶ್ರಮ ಕಡಿಮೆ ಆಗುತ್ತೆ. ಸ್ವಲ್ಪ ಬೆಲ್ಲದ ಪಾಕನೂ ಕೂಡ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪನೂ ಗಂಟಿಲ್ದಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಗಂಟಿದ್ರೆ ಅನ್ನ ತಿನ್ನಬೇಕಾದ್ರೆ ಸಪ್ಪೆ ಅನ್ನ ಸಿಗುತ್ತೆ ಬಾಯಿಗೆ, ಅದಾಗಬಾರ್ದು ಅಂತ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನಿಮಗೆ ಸೌಟಲ್ಲಿ ಪುಡಿ ಮಾಡೋಕ್ಕೆ ಕಷ್ಟ ಆಯಿತು ಅಂತ ಅಂದರೆ ಒಂದು ಮಸಿಯೋ ಇದರಲ್ಲಿ ಕೂಡ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೋದು. ತುಂಬ ಮೆತ್ತಗೆ ಮಾಡ್ಕೊಬಿಡ್ಬೇಡಿ, ಯಾಕೆಂದರೆ ಅದು ಸ್ವಲ್ಪ ಅನ್ನ ಸಿಕ್ಕರೆ ಬಾಯಿಗೆ ರುಚಿ ಅನಿಸುತ್ತೆ. ಬೆಲ್ಲದ ಜೊತೆಗೆ ಹದವಾಗಿ ಬೇಯೋವರೆಗೂ ಬೇಯಿಸಿ ಅದನ್ನು. ಇನ್ನೊಂದು ಕಡೆಗೆ ಒಂದು 4 ಏಲಕ್ಕಿನ ಕುಟ್ಕೊಳ್ಳೋಣ. ಈ ಕಡೆ ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನನಗೆ ಈ ಅಕ್ಕಿ ಪಾಯಸಕ್ಕೆ ಬಾದಾಮ್ ಪೌಡ್ರ್ ಭಾರಿ ಇಷ್ಟ, ಯಾಕಂದರೆ ಅದು ಒಂದು ದೇವಸ್ಥಾನದ ಫೀಲ್ ಕೊಡುತ್ತೆ, ದೇವಸ್ಥಾನ ಪ್ರಸಾದದ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ಬಾದಾಮ್ ಮಿಕ್ಸು ಮತ್ತು ಹಾಲು ಎರಡೂ ಹಾಕ್ಕೊತೀನಿ. ಹಾಕ್ಕೊಂಡು ಕೈ ಆಡಿಸ್ತಾಯಿರಿ, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ತಳ ಹಿಡಿದ್ರೆ ಅಷ್ಟೊಂದು ರುಚಿ ಆಗೋದಿಲ್ಲ. ಅದಕ್ಕೋಸ್ಕರ ತಳ ಹಿಡಿಯೋಕ್ಕೆ ಕೊಡ್ದಂಗೆ ಕೈ ಆಡಿಸಿ. ನನಗೆ ಈ ಪಾಯಸ ಕಂಪ್ಲೀಟ್ ಆಗೋವರೆಗೂ ತಡೆಯೋದಕ್ಕೆ ಆಗ್ತಾನೇ ಇಲ್ಲ, ಯಾಕಂದರೆ ಸ್ಮೆಲ್ ಆರೋಮಾಗೆ ಕೂಡ ನನಗೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಜಾಸ್ತಿ ಆಗ್ತಾಯಿದೆ. ನಿಮ್ಮೆಲ್ಲರಿಗೂ ಎಷ್ಟು ಜನಕ್ಕೆ ಈ ಅಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ. ಈಗ ನಾನು ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ ಮತ್ತು ಕಾಯಿನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೆಡಿಯಾಗಿದೆ. ಈಗ ರೆಡಿಯಾಗಿದ್ದಾದ ನಂತರ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಲಾಸ್ಟಿಗೆ ಒಂದು ಸ್ವಲ್ಪ ಲೈಟಾಗಿ ತುಪ್ಪದ ಫ್ಲೇವರ್ ಬಂದರೆ ರುಚಿ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ತುಪ್ಪನ ಹಾಕಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು 1-2 ನಿಮಿಷದಷ್ಟು ಬೇಯಿಸ್ಕೊತೀನಿ. ಆ ತುಪ್ಪ ಕರಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಗಿದೆ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ರುಚಿಯಾದ ಪಾಯಸ ಕೂಡ ಈಗ ಸವಿಯೋದಕ್ಕೆ ರೆಡಿಯಾಗಿದೆ. ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.